ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಥವಾ ಮದ್ವೆ ಮಾಡೋ ಅಂತ ಊಟ ತಿಂಡಿ ಬಿಟ್ಕೋತಿದ್ನ. ಯಾಕಮ್ಮ ನಿನ್ನಷ್ಟಕ್ಕೆ ನೀನೇ ಎಲ್ಲ ನಿರ್ಧಾರ ತಗೊಳ್ತಿದ್ಯಾ? ಅದಿತಿ, ನಿನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿಲ್ಲ ಅನ್ನೋ ತರ ಮಾತಾಡ್ಬೇಡ ಕಣೆ. ನಾನು ನಿನ್ನ ತಾಯಿ. ನಿನ್ನ ಬಗ್ಗೆ, ನಿನ್ನ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ನನಗಿದೆ. ಹಕ್ಕಿಲ್ಲ ಅಂತ ನಾನು ಹೇಳ್ತಿಲ್ಲಮ್ಮ. ನನಗೊಂದ್ ಮಾತು ಕೇಳ್ಬೋದಿತ್ತಲ್ವಾ ಅಂತ ಕೇಳ್ತಿದ್ದೀನಿ. ಇದ್ರಲ್ಲಿ ಕೇಳೋದೇನೇ ಬಂತು? ಒಂದ್ ಒಳ್ಳೆ ಸಂಬಂಧ ಬಂದಿದೆ ಅಂದಾಗ ಮದ್ವೆ ಮಾಡೋದು ಒಳ್ಳೇದು ತಾನೆ. ಇಷ್ಟಕ್ಕೂ ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಮದ್ವೆ ವಯಸ್ಸಾಗಿದೆ ನಿನಗೆ. ಮದ್ವೆ ವಯಸ್ಸಾಗಿದೆ ಅಂದ್ಕೂಡ್ಲೆ ಇಷ್ಟ ಕಷ್ಟ ಕೇಳ್ದೆ ಗುರ್ತು ಪರಿಚಯ ಹೇಳ್ದವ್ರ ಅರ್ಥ ಮದ್ವೆ ಆಗ್ಬಿಡೋದಾ? ಏ ಅದಿತಿ, ಆ ಬುಡ್ಬುಡ್ಕಿ ಅವ್ನು ಹೇಳಿದಾಗೆ ಎಲ್ಲ ನಡೀತಿದೆ ಅಂತ ನಿನ್ಗೂ ಗೊತ್ತು ತಾನೆ. ಪೂರ್ವ ದಿಕ್ಕದಿಂದ ರಾಜ್ಕುಮಾರ್ನಂತ ಹುಡುಗ ಬಂದು ಆ ರೌಡಿಗಳಿಂದ ನಿನ್ನನ್ನು ಕಾಪಾಡ್ದ ತಾನೆ. ಅವನ್ ಹೇಳಿದಾಗೆ ನಿಮ್ಮಿಬ್ಬರ ಜಾತಕ ಅದಲ್ ಬದಲಾಗ್ಲಿಲ್ವಾ? ನೀವಿಬ್ರು ಸಪ್ತಪದಿ ತೊಳೆಯೋ ಹಾಗೆ ಪ್ರದಕ್ಷಿಣೆ ಹಾಕ್ಲಿಲ್ವೇನೆ? ಇಷ್ಟೆಲ್ಲಾ ಸೂಚನೆಗಳು ಸಿಕ್ಕಿದ ಮೇಲೂ ಆ ಹುಡುಗನ್ ಜೊತೆ ನಿನ್ ಮದ್ವೆ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ನೋಡಮ್ಮ, ಬುಡ್ಬುಡ್ಕೆ ಅವನು ಹೇಳಿದ್ರು ಅಷ್ಟೇ, ಅರ್ಚಕ್ರ ಹೇಳಿದ್ರು ಅಷ್ಟೇ. ಸದ್ಯಕ್ಕೆ ನಂಗೆ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಯಾಕೆ ಯಾಕೆ ಆಗಲ್ಲ? ಮದ್ವೆನೇ ಬೇಡ ಅಂದ್ರೆ ಏನೇ ಅರ್ಥ? ಸುಮ್ನೆ ಬಲ್ವಂತ ಮಾಡ್ಬೇಡಮ್ಮ. ಮದ್ವೆ ನನ್ ಹಕ್ಕು, ನಾನು ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ನೋಡು ಅದಿತಿ, ನಿಮ್ಮಿಬ್ರು ಅಕ್ಕಂದ್ರು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡ್ರು ನಾವು ಒಪ್ಕೊಂಡ್ ಮೇಲೇನೆ ಆ ಮದ್ವೆ ನಡೆದಿದ್ದು. ನೀನ್ ಯಾಕೆ ಈ ತರ ಹಠ ಮಾಡ್ತಿದ್ಯಾ? ಅವ್ರಾದ್ರು ಅಂತ ನಾನಾಗಕ್ಕಾಗಲ್ಲಮ್ಮ. ನನ್ ಮದ್ವೆ ನನ್ನಿಷ್ಟ. ನಾನ್ ಯಾರ ಜೊತೆ ಮದ್ವೆ ಆಗ್ಬೇಕು, ನನ್ ಜೀವನನ ಹೇಗ್ ರೂಪಿಸ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ನನ್ ಲೈಫ್ ಡಿಸಿಷನ್ ನಾನೇ ತಗೋತೀನಿ, ಬೇರೆ ಯಾರು ತಗೊಳೋದು ನಂಗೆ ಇಷ್ಟ ಆಗಲ್ಲ. ಹೇಳ್ದೆ ಕೇಳ್ದೆ ಯಾವ ನಿರ್ಧಾರನೂ ತಗೊಳ್ಬೇಡ. ಹಾಗೇನಾದ್ರು ಮಾಡಿದ್ರೆ ನಿನ್ ಮಗಳು ನಿನ್ ಪಾಲಿಗಿಲ್ಲ ಅನ್ಕೊಂಡ್ಬಿಡು. ಅದಿತಿ, ಡಾಕ್ಟರ್, ಇಸ್ ಶಿ ಆಲ್ ರೈಟ್? ಏನೋ ತೊಂದರೆ ಇಲ್ವಾ? ಡೋಂಟ್ ವರಿ ವೇದಾಂತ್, ಭಯ ಪಡೋ ಅವಶ್ಯಕತೆ ಇಲ್ಲ. ಶಿ ಇಸ್ ಆಲ್ ರೈಟ್. ಥ್ಯಾಂಕ್ಸ್ ಡಾಕ್ಟರ್. ಡಾಕ್ಟರ್, ಬಟ್ ಅವ್ರಿಗೆ ಏನಾಗಿದೆ ಅಂತ ಹೇಳ್ಬೋದಾ? ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಈ ತರ ಆಗಿದೆ ಅಷ್ಟೇ. ಇನ್ ಮುಂದೆ ಹುಷಾರಾಗಿರ್ಬೇಕು. ಮತ್ತೆ ಇದೇ ರಿಪೀಟ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ವೇದಾಂತ್, ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತರಲ್ಲೇ ಸರಿ ಹೋಗ್ತಾರೆ. ಮತ್ತೆ ಇವ್ರಿಗೆ ಸ್ಟ್ರೆಸ್ ಆಗ್ದಲೇ ಇರೋ ತರ ನೋಡ್ಕೊಳ್ಳಿ. ನಾನು ಇನ್ ಬರ್ತೀನಿ. ಶ್ಯೂರ್ ಡಾಕ್ಟರ್, ಥ್ಯಾಂಕ್ ಯು. ಅದಿತಿ, ಅದಿತಿ, ಅಮ್ಮ ಹುಷಾರ್. ಅಮ್ಮನಿಗೆ ಏನೇನೋ ಕಾಣಿಸ್ಕೊಂಡಿದೆ ಅಂತ ಅದಿತಿ ಫೋನ್ ಮಾಡಿದ್ಲು. ಅದಕ್ಕೆ ಬೇಸಿಕ್ ಚೆಕಪ್ ಮಾಡಿಸೋಣ ಅಂತ ಡಾಕ್ಟರ್ನ ಕರ್ಕೊಂಡು ಹೋಗಿದ್ದೆ. ನೌ ಶಿ ಇಸ್ ಬೆಟರ್, ಏನೋ ತೊಂದರೆ ಇಲ್ಲ. ಹೌದಾ? ಡಾಕ್ಟರ್ ಏನಂದ್ರು ವೇದಾಂತ್? ಇದಕ್ಕಿದಂಗೆ ಎದೇನೋ ಯಾಕೆ ಕಾಣಿಸ್ಕೋತಂತೆ? ಸ್ಟ್ರೆಸ್. ಅದಿತಿ ವಿಚಾರದಲ್ಲಿ ಪರಿಮಾ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಐ ಮೀನ್ ಅವಳ ಮದುವೆ ವಿಚಾರದಲ್ಲಿ. ಹಾಗಾಗಿ ಸ್ಟ್ರೆಸ್ ಇಂದ ಎದೇನೋ ಬಂತು ಅಂತ ಡಾಕ್ಟರ್ ಹೇಳ್ತಿದ್ರು. ನಾನು ಮಾತಾಡಿ ಎಲ್ಲ ಸರಿ ಮಾಡಿದ್ದೀನಿ. ಈಗೇನು ಟೆನ್ಷನ್ ತೊಗೊಳ್ಳೋ ಹಾಗಿಲ್ಲ. ಅಮ್ಮ ಧೈರ್ಯವಾಗಿದ್ದಾರೆ. ಅತಿಥಿ ಮದ್ವೆ ವಿಷಯನ ಅಂದ್ರೆ ಏನ್ ಹೇಳ್ತಿದ್ಯಾ ವೇದಾಂತ್? ಹೌದಾ ಮೂಲ್ಯ,
ಅದಿತಿನ ನೋಡೋದಕ್ಕೆ ನಾಡಿದ್ದು ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಸೊ ನಾಡಿದ್ದು ಏನೇ ಕೆಲಸ ಇದ್ರು ನೀನ್ ಫ್ರೀ ಮಾಡ್ಕೊ, ನಾವ್ ಅಲ್ಲಿಗೆ ಹೋಗ್ಬೇಕು. ವೇದಾಂತ್, ನೀವ್ ನಿಜ ಹೇಳ್ದೆ ತಾನೆ? ಯಾಕೆ ಅಮೂಲ್ಯ, ನನ್ ಮಾತ್ರ ನಿಂಗೆ ನಂಬಿಕೆ ಇಲ್ವಾ? ಯೋಚೆ, ನಾನು ಆತರ ಕೇಳಿಲ್ಲ ವೇದಾಂತ್. ನೀನು ಸಡನ್ ಆಗಿ ಹೇಳಿದ ತಕ್ಷಣ ಒಂದ್ ಕ್ಷಣ ನಂಬಕ್ಕೆ ಆಗ್ಲಿಲ್ಲ ನಂಗೆ, ಅದಕ್ಕೆ ಹಾಗೆ ಕೇಳ್ದೆ. ಅದಿತಿ ಬಗ್ಗೆ ಅಪ್ಪ ಅಮ್ಮಂಗೆ ಸ್ವಲ್ಪ ಟೆನ್ಷನ್ ಇತ್ತು ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಕೇಳ್ದೆ. ನನಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ಊರ್ಗೆಲ್ಲ ಟಾಮ್ ಟಾಮ್ ಮಾಡ್ಕೊಂಡ್ ಬರೋಣ ಅನ್ಸ್ತದೆ. ಅಮೂಲ್ಯ, ಒಂದ್ ನಿಮಿಷ. ಯಾಕೆ ವೇದಾಂತ್? ಈಗಲೇ ಎಲ್ಲರಿಗೂ ಹೇಳೋದ್ ಬೇಡ. ಅದಿತಿ ಇನ್ನು ಮದುವೆ ವಿಚಾರದಲ್ಲಿ ಶ್ಯೂರ್ ಇಲ್ಲ, ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಅಲ್ಲೇ ಇದೆ. ಅಮ್ಮ ತನ್ನಿಶ್ಚಿತ ಪ್ರಕಾರ ಮದುವೆ ಆಗ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ. ಅದಿತಿ ತನ್ನಿಶ್ಚಿತ ಪ್ರಕಾರನೇ ಮದುವೆ ಆಗ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅವಳಿಗಿನ್ನೂ ಮದುವೆ ಆಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಇನ್ಫ್ಯಾಕ್ಟ್ ಈ ವಿಚಾರದ ಬಗ್ಗೆ ಹೀಟೆಡ್ ಆರ್ಗ್ಯುಮೆಂಟ್ಸ್ ಇಂದಾನೆ ಅಮ್ಮನ್ಗೆ ಸ್ಟ್ರೆಸ್ ಆಗಿತ್ತು, ಎದೆನೋ ಬಂದಿತ್ತು. ಹೌದಾ, ಇಷ್ಟೆಲ್ಲ ಆಯ್ತಾ? ನಾನು ಅದಿತಿನ ಕನ್ವಿನ್ಸ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ. ಆದ್ರೆ ಅದಿತಿ ನಾನೀಗ ಯಾವ ನಿರ್ಧಾರನೂ ತಗೊಳ್ಳೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿದ್ರು. ಅಮ್ಮನ ಖುಷಿಗೋಸ್ಕರ ಸದ್ಯಕ್ಕೆ ಹೆಣ್ಣೋಡೋ ಶಾಸ್ತ್ರ ಮುಗಿಲಿ, ಆಮೇಲೆ ಗಂಡಿನ ಬಗ್ಗೆ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿ ತಿಳ್ಕೊಳ್ಳೋಣ, ಮುಂದುವರಿಯೋಣ ಅಂತ ಒಪ್ಸ್ ಬಂದಿದ್ದೀನಿ. ಅದಕ್ಕೆ ಆರ್ತಿಗಾಗ್ಲಿ, ಆದ್ಯಾಗಾಗ್ಲಿ ಅಥವಾ ಮನೆಯವ್ರಿಗಾಗ್ಲಿ ಯಾರಿಗೂ ಏನೋ ಹೇಳೋದು ಬೇಡ. ಮೊದಲು ನಾವಿಬ್ರು ಹೋಗಿ ಬರೋಣ. ಎಲ್ಲ ನಾವು ಅನ್ಕೊಂಡಾಗೆ ಆದ್ರೆ ಖಂಡಿತವಾಗ್ಲೂ ಮೇಲೆ ಎಲ್ಲರಿಗೂ ಹೇಳೋಣ. ಯಾರು ಬೇಡ ಅಂತಾನು ಹೇಳಲ್ಲ, ಬೇಜಾರು ಮಾಡ್ಕೊಡಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದು ಅಲ್ಲದೆ ನಾಡಿದ್ದೆ ಹೆಣ್ಣು ನೋಡೋ ಶಾಸ್ತ್ರನ ಫಿಕ್ಸ್ ಮಾಡಿದ್ಯಾ? ಎಲ್ಲ ನೀವೇ ನಿರ್ಧಾರ ಮಾಡಿದ್ರೆ ನಾನೇನ್ ಅಂದ್ಕೋಬೇಕು? ನನಗೆ ಯಾಕೋ ಇದೆಲ್ಲ ಅಯೋಮಯ ಅನ್ನಿಸ್ತಾ ಇದೆ. ಬರೀ ನಿನ್ನ ಆತಂಕ ನನಗೇನು ಅಂತ ಅರ್ಥ ಆಗತ್ತೆ, ಆದ್ರೆ ಇದೆಲ್ಲ ದಿಢೀರಂತ. ರೀ, ನನ್ ಸಂಕಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಹೆಣ್ಣೆತ್ತವ್ರು, ನಮ್ ಕಣ್ಮುಂದೆನೆ ನಮ್ ಹೆಣ್ಮಕ್ಳ ಬಗ್ಗೆ ಅಕ್ಕಪಕ್ಕದವರೆಲ್ಲ ಮಾತಾಡ್ಕೊಂಡಾಗ ನಮ್ಮ ಮನ್ಸಿಗೆ ಎಷ್ಟು ನೋವಾಗಲ್ಲ ಹೇಳಿ. ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ಇವಳು ಅದನ್ನೇ ಮನ್ಸಿಗೆ ಹಚ್ಕೋತಾಳೆ. ಮೊದ್ಲೇ ಆರೋಗ್ಯ ಬೇರೆ ಸರಿ ಇಲ್ಲ, ಇವಳಿಗೆ ಎದುರು ಮಾತಾಡದೆ ಸಂದರ್ಭನ ನಿಭಾಯಿಸೋದೇ ಒಳ್ಳೇದು. ಸರಿ ಬಿಡಿ, ನಿನ್ನಿಷ್ಟ. ರೀ, ನಿಮಗೆ ಹೇಳಿದೆ ನಾನು ಈ ನಿರ್ಧಾರ ತಗೊಂಡೆ ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ನಮ್ಮ ಅತಿಥಿಗೆ ಬಂದಿರೋದು ತುಂಬಾ ಒಳ್ಳೆ ಸಂಬಂಧ ರೀ. ನಾವಾಗೆ ಹುಡುಕಿದ್ರು ಇಂಥ ಒಳ್ಳೆ ಸಂಬಂಧ ಸಿಗ್ತಾ ಇರ್ಲಿಲ್ಲ. ಹುಡುಗ ರೂಪ್ ಅಂತ, ಡಾಕ್ಟರ್ ಬೇರೆ, ಸಂಸ್ಕಾರ ಉಳ್ಳವನು. ಅವ್ರ ಅಪ್ಪ ಅಮ್ಮನೂ ಅಷ್ಟೇ ತುಂಬಾ ಒಳ್ಳೆ ಜನ. ನೀವೇನಾದ್ರೂ ಆ ಹುಡುಗನ ನೋಡಿದ್ರೆ ನಮ್ಮ ಹುಡುಗಿನ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಡ್ತೀರಾ, ಅಷ್ಟು ಒಳ್ಳೆಯವರು. ಇಂಥ ಒಳ್ಳೆ ಸಂಬಂಧ ತಾನಾಗೆ ಹುಡುಕೊಂಡು ನಮ್ಮನೆ ಬಾಗಿಲಿಗೆ ಬಂದಿದೆ ಅಂದ್ರೆ ನಾವು ಮದುವೆ ಮಾಡ್ಬಿಡೋದು ಒಳ್ಳೇದಲ್ವೇನ್ರಿ? ಹೇಗಿದ್ರು ನಮ್ಮ ವೇದಾಂತ್ಗೆ ಈ ವಿಷಯ ಗೊತ್ತಿದೆ ರೀ. ಅವನೇ ಹೇಳ್ದ ಹೆಣ್ಣೋಡ ಶಾಸ್ತ್ರನ ಇಟ್ಕೊಂಡ್ಬಿಡಿ ಅಮ್ಮ ಅಂತ. ಅವನು ಹೇಳ್ದ ಆ ಹುಡುಗನ ಬಗ್ಗೆ, ಆಮೇಲೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ವಿಷಯ ತಿಳ್ಕೊತೀನಿ ಅಂತ. ರೀ, ಇಂಥ ಸಂಬಂಧ ಮತ್ತೆ ಮತ್ತೆ ಬರಲ್ಲ, ಅದು ಕೈ ಬಿಟ್ಟು ಹೋಗ್ಬಾರ್ದು ಅಂತ ನಾಡಿದ್ದೇ ಹೆಣ್ಣೋಡೋ ಶಾಸ್ತ್ರ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ. ನಮ್ಮ ಅದಿತಿದ್ದು ಮದುವೆ ವಯಸ್ಸಾಗಿದಲ್ವಾ, ಯಾವತ್ತಿದ್ರೂ ಮದುವೆ ಮಾಡ್ಲೇಬೇಕಲ್ವಾ? ಅಷ್ಟೇ ಅಲ್ಲ ರೀ, ನಾನು ಯಾರನ್ನು ಪ್ರೀತಿ ಮಾಡ್ತಿಲ್ಲ, ನನಗೆ ಮದುವೆ ಇಷ್ಟ ಇದೆ ಅಂತ ಅವ್ರ ಭಾವನೆಗಳು ಒಪ್ಪಿಗೆ ಕೊಟ್ಟಿದ್ದಾಳೆ. ಎಲ್ರ ಸಮ್ಮತ ಇದ್ದ ಮೇಲೆ ಈ ಮದುವೆ ಮಾಡ್ಬಿಡೋದು ಒಳ್ಳೇದಲ್ವಾ? ಇದರಲ್ಲಿ ನಮ್ಮ ಅಳಿಯನ್ ಪಾತ್ರ ಇದೆ, ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ ಅಂದಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಪ್ರೀ. ನೀವಿಬ್ರು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ನಾಡಿದ್ದೆ ಹೆಣ್ಣೋಡೋ ಶಾಸ್ತ್ರ ಇಟ್ಕೊಳ್ಳೋಣ. ನಾಡಿದ್ದು ಹೆಣ್ಣೋಡೋ ಶಾಸ್ತ್ರಕ್ಕೆ ಏನೇನು ಬೇಕೋ ಎಲ್ಲದನ್ನು ಪಟ್ಟಿ ಮಾಡಿಕೊಡು. ಅದನ್ನೆಲ್ಲ ತಂದ್ಕೊಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ಯಾರು ನನ್ನ ಕೈ ಬಿಟ್ರು ಅಪ್ಪ ನನ್ನ ಕೈ ಬಿಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಮಗಳು ಇಷ್ಟ ಕಷ್ಟ ಕೇಳ್ದೆ, ಅಪ್ಪ
ಅಮ್ಮನ ಮಾತಿಗೆ ಒಪ್ಕೊಂಡ್ಬಿಟ್ರು. ಇನ್ನಂಗೆ ಯಾರ ಆಶ್ರಯನೂ ಸಿಗಲ್ಲ ಅನ್ಸ್ತಾ ಇದೆ. ಯಾರು ಹೆಲ್ಪ್ ಮಾಡ್ತಾರೆ, ನನ್ನ ಧ್ರುವನ್ ಮದ್ವೆ ಮಾಡಿಸ್ತಾರೆ ಅಂತ ಕೂತಿದ್ರೆ ಆಗಲ್ಲ. ನನ್ನ ಪ್ರೀತಿನ ನಾನೇ ಉಳಿಸ್ಕೋಬೇಕು. ಯಾರು ಏನಾದ್ರು ಅನ್ಕೊಳ್ಳಿ, ನನ್ನ ಧ್ರುವನ್ ಬಗ್ಗೆ ಹೇಳ್ಕೊತೀನಿ. ನನ್ನ ಪ್ರೀತಿನ ಉಳಿಸ್ಕೋತೀನಿ. ನಾನು ಲವ್ ಮಾಡ್ತಿದ್ದೀನಿ ಅಂದ್ರೆ ಯಾರು ಒಪ್ಕೊಳ್ತಾರೆ? ಧ್ರುವ ಈ ಪರಿಸ್ಥಿತಿಲಿ ಇರುವಾಗ ನಾನು ಲವ್ ಮಾಡ್ತಿದ್ದೀನಿ ಅಂದ್ರೆ ಆಸ್ತಿಗೋಸ್ಕರನೇ ಅಂತ ಅನ್ಕೊಳ್ಳಲ್ವಾ? ಆ ಲಾಕೆಟ್ ಒಂದೇ ನಂಗೆ ಕಾಪಾಡೋದಕ್ಕೆ ಸಾಧ್ಯ. ನಾ ವೇದನ್ ಭಾವಂಗ್ ತೋರಿಸಿ ಧ್ರುವನೇ ನನ್ನ ಹುಡುಗ ಅಂತ ಹೇಳ್ತೀನಿ. ಕರೆಕ್ಟ್. ಆ ದೇವ್ರು ನಿಂಗೆ ಮೋಸ ಮಾಡ್ಬಿಟ್ಟ ಧ್ರುವ. ಆ ದೇವ್ರಿಗೂ ನಾವಿಬ್ರು ಒಂದಾಗೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ನಿನ್ನ ಈ ಪರಿಸ್ಥಿತಿಗೆ ತಂದು ನನ್ನನ್ನು ಒಬ್ಬಂಟಿಯಾಗಿ ಮಾಡ್ಬಿಟ್ಟ. ಆಗ ನಾನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರು ನೀನು ಒಪ್ಕೊಳ್ದೆ ಸತಾಯಿಸ್ದೆ. ಈಗ ಆ ದೇವ್ರು ಸತಾಯಿಸ್ತಿದ್ದಾನೆ. ಹೋಗ್ಲಿ ಬಿಡು, ನಾನು ಪಡ್ಕೊಂಡ್ ಬಂದಿದ್ದೆ ಎಷ್ಟು. ಧ್ರುವ, ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾಳೆ ನನ್ನ ನೋಡಕ್ಕೆ ಗಡ್ಡಿನ ಕಡೆ ಬರ್ತಿದ್ದಾರೆ. ಹಲೋ ಮಾ, ಹೇಗಿದ್ಯಾ? ಇದೇ ನೋವು ಅಂತಿದೆ, ಈಗ ಹೇಗಿದೆ? ಹಾ ಅಮ್ಮ, ವೇದಾಂತ್ ಬಂದ್ ಹೋದ್ಮೇಲೆ ಸುಧಾರಿಸ್ಕೊತಾ ಇದ್ದೀನಿ. ಈಗ ಪರವಾಗಿಲ್ಲ ಕಣೆ. ಹಾ, ವೇದನ್ ಮಾತೇನೆ ಮಾತ್ರೆ ಅನ್ಕೊಂಡು ಮಾತ್ರೆ ತಗೊಳ್ಳೋದನ್ನೆಲ್ಲ ನಿಲ್ಸ್ಬಿಡ್ಬೇಡ. ಡಾಕ್ಟರ್ ಕೊಟ್ಟಿರೋ ಮಾತ್ರೆನ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ತಗೋ. ನಿಂಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಅದಿತಿ ಇಲ್ಲ ಅಂಜುನ ಕೇಳಿ ತಿಳ್ಕೊ. ಅಯ್ಯೋ ಅಮ್ಮೋ, ನಿನ್ನೆಯಿಂದ ಬರೀ ನನ್ನ ಆರೋಗ್ಯದ ವಿಷಯನೇ ಮಾತಾಡ್ತಾ ಇದ್ದೀವಿ. ಅದಕ್ಕಿಂತ ಮುಖ್ಯವಾದ ವಿಷಯ ಬೇರೆ ಇದೆ. ನಿನ್ನೆಯಿಂದ ನಿನ್ನ ಹತ್ರ ಹೇಳ್ಕೋಬೇಕು ಅನ್ಕೋತಾ ಇದ್ದೀನಿ, ಆಗ್ತಾನೆ ಇಲ್ಲ ಕಣೆ. ಹೌದಾ? ಏನಮ್ಮ ಅದು? ನಾಳೆ ನಿನ್ ತಂಗಿ ಅದಿತಿನ ನೋಡಕ್ ಬರ್ತಿದ್ದೀರ ಕಣೆ. ಹೆಣ್ಣೋಡ ಶಾಸ್ತ್ರ ಇಟ್ಕೊಂಡಿದೀವಿ. ನೀನು ನಿಮ್ಮ ಅಕ್ಕ ದಂಪತಿಗಳ ಸಮೇತ ಬಂದು ಮುಂದೆ ನಿಂತು ಎಲ್ಲ ನಡ್ಸ್ಕೊಡ್ಬೇಕು, ಸರಿನಾ? ಆರ್ತಿಗಾಗ್ಲಿ, ಆದ್ಯಾಗಾಗ್ಲಿ ಅಥವಾ ಮನೆಯವ್ರಿಗಾಗ್ಲಿ ಯಾರಿಗೂ ಏನು ಹೇಳೋದ್ ಬೇಡ. ಮೊದಲು ನಾವಿಬ್ರು ಹೋಗಿ ಬರೋಣ. ಏ ಅಮ್ಮೋ, ಏನ್ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ ಕೇಳಿಸ್ತಾ? ಹಾಮ್ಮ, ಕೇಳಿಸ್ತದೆ. ಆದ್ರೆ ನಾಳೆ ಅಕ್ಕ ನಮ್ ಜೊತೆಗೆ ಬರೋದು ಡೌಟು ಅನ್ಸುತ್ತೆ. ಹೌದಾ? ಯಾಕೆ? ಅಕ್ಕ ಯಾವಾಗ್ಲೂ ಸುಸ್ತು ಸುಸ್ತು ಅಂತಿರ್ತಾಳಮ್ಮ. ಅವಳು ಈ ಕಂಡೀಷನ್ ಅಲ್ಲಿ ಹೆಂಗ್ ಬರ್ತಾಳೆ ಹೇಳು? ಅವಳು ಮನೇಲೆ ಇದ್ದು ರೆಸ್ಟ್ ಮಾಡ್ಲಿ, ನಾನು ವೇದಾಂತ್ ಬರ್ತೀವಿ ಬಿಡು. ನಾನ್ ಹೇಳ್ಬೇಕಾಗಿರೋ ಮಾತನ್ನೆಲ್ಲ ನೀನ್ ಹೇಳ್ತಿದ್ಯಲ್ಲ ಮಗಳೇ. ನಿನ್ ಬಾಯಲ್ಲಿ ಮಾತುಗಳನ್ನ ಕೇಳೋಕೆ ಖುಷಿನೇ. ಈಗ ನೀನು ತಂಗಿ ಅಲ್ದೆ ತಾಯಿ ಆಗಿರೋದೇ ಒಳ್ಳೇದು. ಏನಮ್ಮ ನೀನು ಇರೋ ವಿಷಯನ ಹೇಳಿದ್ರೆ ತಾಯಿ ತಂಗಿ ಅನ್ಕೊಂಡು? ಸರಿ ಅಮ್ಮ, ನಾಳೆ ನೀನು ವೇದಾಂತ ಸ್ವಲ್ಪ ಬೇಗ ಬಂದ್ಬಿಡಿ. ನೀವು ಬರೋವರೆಗೂ ನನ್ನ ಕೈಕಾಲೇ ಆಡಲ್ಲಮ್ಮ. ನೀನ್ ಬಂದ ಮೇಲೆ ನನಗೆ ಧೈರ್ಯ ಬರೋದು. ನೀನೇನು ಯೋಚನೆ ಮಾಡ್ಬೇಡಮ್ಮ, ಬೆಳಿಗ್ಗೆ ತಿಂಡಿಗೆ ಅಲ್ಲಿಗೆ ಬರ್ತೀವಿ. ಆಯ್ತಮ್ಮ, ಹಾಗೆ ಆಗ್ಲಿ. ಅಮ್ಮ, ಅದಿತಿ ಎಲ್ಲಿದ್ದಾಳೆ? ಅವಳಿಗೊಂದ್ಸತಿ ಫೋನ್ ಕೊಡು. ಅವಳಿಗೆ ಚೆನ್ನಾಗಿ ರೇಗಿಸಿ ಸೇಟ್ ತೀರಿಸ್ಕೋಬೇಕು. ನಿನ್ ತಂಗಿಗೆ ನನ್ ಮೇಲೆ ಕೋಪ ಇನ್ನೂ ಕಮ್ಮಿ ಆಗಿಲ್ಲ ಕಣಮ್ಮ. ಮುಖನ ಉಪ್ಪಂತ ಊದಿಸ್ಕೊಂಡು ರೂಮಲ್ಲಿ ಕೂತಿದ್ದಾಳೆ. ಅಮ್ಮ, ಹೀಗ್ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅದಿತಿ
ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ತಾನೆ? ಅಮ್ಮೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇದ್ರಲ್ಲಿ ಬಲವಂತ ಏನೇ ಬಂತು? ಅವಳು ಒಪ್ಕೊಂಡ್ಮೇಲೆ ತಾನೆ ನಾನು ಹುಡುಗನ ಮನೆಯವ್ರನ್ನ ಬರಕ್ ಹೇಳಿರೋದು. ಅಮ್ಮ, ಹುಡ್ಗನ್ ಬಗ್ಗೆ ಅವ್ರ ಮನೆಯವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ಯಾ ಅಲ್ವಾ? ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ ಆಗಲ್ಲ. ಒಂದ್ಸಲ ಭೇಟಿಯಾಗಿದ್ ಮಾತ್ರಕ್ಕೆ ಅವ್ರು ಹೇಗೆ ಅಂತ ಗೊತ್ತಾಗಲ್ಲ. ಹೆಣ್ ಸಿಗಲ್ಲ ಅಂತ ಸಂಕಟಕ್ಕೆ ಲಕ್ಷ ಸುಳ್ಳು ಹೇಳ್ಕೊಂಡು ಮದ್ವೆ ಮಾಡ್ಕೊಂಡು ಹೋಗೋರೆ ಜಾಸ್ತಿ. ನೀನ್ ಹೇಳೋದು ನಿಜಾನೇ ಅಮ್ಮೋ. ಆದ್ರೆ ನಮ್ ದೇವಸ್ಥಾನದ ಅರ್ಚಕರು ಇವರನ್ನ ಇವ್ರ ಕುಟುಂಬದವರನ್ನೆಲ್ಲ ತುಂಬಾ ವರ್ಷಗಳಿಂದ ನೋಡ್ಕೊಂಡ್ ಬಂದಿದಾರಂತೆ. ತುಂಬಾ ಒಳ್ಳೆ ಜನ ಅಂತೆ, ನಮ್ಗ್ ಹೊಂದ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅನ್ನೋ ಹಾಡು ಕೇಳಿದ್ಯಾ ಅಲ್ವಾ? ಆ ಹಾಡು ನಿನ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಕಣೋ. ಸಾಯಿಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಸಾಯೋದೇ ಇಲ್ಲ ಅಂತ್ಯ. ಯಾವುದಕ್ಕೂ ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ್ಯ. ನೀನೊಂಥರ ಗಟ್ಟಿ ಪಿಂಡ ಕಣೋ. ಆದ್ರೂ ಏನೂ ಪ್ರಯೋಜನ ಇಲ್ಲ. ಜೀವಂತ ಹೆಣ ಅಲ್ವಾ ನೀನು? ಹೆಣಕ್ಕೆ ಬಟ್ಟೆ ಹಾಕ್ಸಿ ಕೂರಿಸ್ದಂಗಿದೆ. ಆದ್ರೂ ನಿನ್ನ ಪ್ರೀತಿನ ಧೈರ್ಯನ ಮೆಚ್ಚಲೇಬೇಕು. ನಿನ್ ಸತ್ ಮೇಲಾದ್ರೂ ಚೆನ್ನಾಗಿರ್ಲಿ, ಡೈರೆಕ್ಟ್ ಆಗಿ ಕೈಲಾಸಕ್ಕೆ ಹೋಗ್ಲಿ ಅಂತ ಆ ನರ್ಸನ್ನ ಕರೆಸಿದ್ರೆ ಆ ನರ್ಸ್ ಆಗಿ ಅದಿತಿನೇ ಬಂದಿದ್ದಾಳೆ. ಅಂದ್ರೆ ನಿಮ್ಮಿಬ್ಬರಿಗೂ ಏನೋ ಸಂಬಂಧ ಇರ್ಲೇಬೇಕಲ್ವಾ? ಅಮರ ಮಧುರ ಪ್ರೇಮ ಅನ್ಸತ್ತೆ. ಅಲ್ಲ, ದುಡ್ಗೋಸ್ಕರ ಅವಳು ನಿನ್ ಹಿಂದೆ ಬಿದ್ಲ, ಇಲ್ಲ ನೀನ್ ಹಿಂದೆ ಬಿದ್ಯಾ? ಯಾರ್ ಹಿಂದೆನಾದ್ರೂ ಬಿಡ್ಲಿ, ಅವಳು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾನ್ ಬಿಡಲ್ಲ. ಅದಿತಿ, ಹುಡ್ಗನ್ ನೋಡೆ ತುಂಬಾ ಚೆನ್ನಾಗಿದ್ದಾನೆ. ನಿನಗೆ ಒಳ್ಳೆ ಜೋಡಿ ಆಗ್ತಾನೆ. ತೇಜಸ್, ನಿಮಗೆ ನಮ್ಮ ಹುಡುಗಿ ಇಷ್ಟ ಇರಲ್ಲ? ನನಗೆ ಓಕೆ. ಅಂದ್ರೆ ನಮ್ಮ ಅಪ್ಪ ಅಮ್ಮ ನಮಗೂ ಓಕೆ. ಹುಡುಗಿ ತುಂಬಾ ಲಕ್ಷಣವಾಗಿದ್ದಾಳೆ. ನಮ್ಮ ಮಗನ್ಗೂ ಒಳ್ಳೆ ಜೋಡಿ ಆಗ್ತಾಳೆ. ತೇಜಸ್, ನನಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಅದಿತಿ ನಾನು ನಾದಿನಿ ಆಗಿರ್ಬೋದು, ಬಟ್ ನಾನು ಅದಿತಿ ಯಾವತ್ತು ಭಾವ ನಾದಿನಿ ಅನ್ನೋ ಸೆಂಟಿಮೆಂಟ್ಸ್ ಇಲ್ಲ. ಇನ್ಫ್ಯಾಕ್ಟ್ ಶಿ ಇಸ್ ಮೋರ್ ದೆನ್ ಅ ಸಿಸ್ಟರ್ ಟು. ನನ್ನವಳ ಮಧ್ಯೆ ಅಣ್ಣ ತಂಗಿರೋ ಸೆಂಟಿಮೆಂಟ್ಸ್ ಜಾಸ್ತಿ ಇರೋದು. ಸೊ ನನಗೆ ಪ್ರಶ್ನೆ ಕೇಳ್ತಿರೋದ್ರಲ್ಲಿ ಐ ಹೋಪ್ ಯು ಡೋಂಟ್ ಮೈಂಡ್. ಸರ್, ನೀವು ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಡ್ಬೇಕಾಗಿಲ್ಲ. ನಾನು ಆಗ್ಲೇ ಹೇಳಿದಾಗೆ ನಾನು ನಿಮ್ಮ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದೀನಿ. ಸೊ ನೀವೇನೇ ಇದ್ರೂ ಮುಚ್ಚು ಮರೆ ಇಲ್ಲದೆ ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ಬೋದು. ವೆಲ್, ಥ್ಯಾಂಕ್ ಯು ಸೋ ಮಚ್. ಈಗ ತಾನು MBBS ಮುಗಿಸಿದ್ದೀರಾ, ಯು ವೆಲ್ ಎಜುಕೇಟೆಡ್, ಲೈಫಲ್ಲಿ ಇನ್ನೇನು ಸೆಟ್ಲ್ ಆಗ್ತಿದ್ದೀರಾ. ನೀವು ಮನ್ಸು ಮಾಡಿದ್ದಿದ್ರೆ ನಿಮ್ಮ ಡಾಕ್ಟರ್ ಪ್ರೊಫೆಷನ್ ಅಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಚೂಸ್ ಮಾಡ್ಬೋದಾಗಿತ್ತು. ವೈ ಅದಿತಿ? ಒಳ್ಳೆ ಪ್ರಶ್ನೆ ಸರ್. ನಿಮ್ಮಿಂದ ಈ ಥರದ ಪ್ರಶ್ನೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವು ಇವತ್ತೇನೋ ವೆಲ್ ಸೆಟಲ್ಡ್ ಆಗ್ತಿರ್ಬೋದು, ಚೂರಪ್ಪಾರೋ ಆಸ್ತಿನೂ ಸಂಪಾದಿಸಿರ್ಬೋದು. ಆದ್ರೆ ನಾವು ಬೆಳೆದು ಬಂದಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಹೇಗಿರುತ್ತೆ ಅಂತ ನೀವೇ ಕೇಳಿರ್ತೀರಾ. ನಾವು ತುಂಬಾ ಕಷ್ಟಪಟ್ಟೆ
ಮೇಲೆ ಬಂದಿರೋದು. ಸೊ ನಮಗೆ ಬಡತನನೂ ಗೊತ್ತು, ಶ್ರೀಮಂತಿಕೆನೂ ಗೊತ್ತು. ಅದಕ್ಕೆ ಸರ್ ನಾವು ಮನಿಗಿನ್ನ ಜಾಸ್ತಿ ಮನುಷ್ಯತ್ವಕ್ಕೆ ಬೆಲೆ ಕೊಡ್ತೀವಿ. ಹಾಗಾಗಿ ಇವರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿರೋದಕ್ಕೆ ನಾವು ಇವ್ರ ಸಂಬಂಧ ಬೆಳೆಸೋದಕ್ಕೆ ಬಂದಿರೋದು. ಹಾಗಾದ್ರೆ ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ ಹೇಳ್ತೀರಾ? ಎಕ್ಸಾಕ್ಟ್ಲಿ ಸರ್. ನಾನು MBBS ಮುಗಿಸಿ ಇವಾಗ ತಾನೇ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ದುಡ್ಡಿನ ಬಗ್ಗೆ ಆಸೆ ಆಸಕ್ತಿ ಎರಡೂ ಇಲ್ಲ. ಅದನ್ನ ಯಾವಾಗ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು. ಒಂದು ವೇಳೆ ನಾನು ಶ್ರೀಮಂತರ ಮನೆ ಹುಡುಗಿನೇ ಮದುವೆ ಆಗಿದ್ರು ಅವಳು ಆಸ್ತಿ ಬಂಗಾರ ಒಡವೆ ಎಲ್ಲ ತರ್ತಿದ್ಲು. ಆದರೆ ನಮ್ಮ ರೀತಿ ನೀತಿ ಹೊಂದ್ಕೋತಿದ್ಲು ಅಂತ ಹೇಗೆ ಹೇಳಕ್ ಸಾಧ್ಯ? ಆಗ ಅವಳು ನಾನು ಬರ್ತಾ ದುಡ್ಡು ಆಸ್ತಿ ತಂದಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಗೌರವ ಕೊಡದೇ ಇರ್ಬೋದು, ನನ್ನ ಮಾತು ಕೇಳದೇ ಇರ್ಬೋದು. ಇದರಿಂದ ನಮ್ಮ ಇಬ್ಬರ ಬಗ್ಗೆ ತುಂಬಾನೇ ಕ್ಲಾಶ್ ಆಗಿರ್ತಾ ಇತ್ತು. ಅದೇ ಸ್ಟೇಟಸ್ ಅಲ್ಲಿ ಕಮ್ಮಿ ಇರೋರನ್ನ ಮದುವೆ ಆದ್ರೆ ಆ ರೀತಿ ಪ್ರಾಬ್ಲಮ್ಸ್ ಇರಲ್ಲ ಅನ್ನೋದು ನನ್ನ ಒಪಿನಿಯನ್. ಜಸ್ಟ್ ಇನ್ ಕೇಸ್ ಹೈಪೋಥೆಟಿಕಲಿ ಮದುವೆ ಆದ ನಂತರ ಅದಿತಿ ಬದಲಾದ್ರೆ ಏನ್ ಮಾಡ್ತೀರಾ? ಚಾನ್ಸೇ ಇಲ್ಲ ಸರ್. ಅವ್ರು ಆ ತರ ಹುಡುಗಿ ಅಲ್ಲ ಅಂತ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ಅವ್ರ ಅಪ್ಪ ಅಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅದಿತಿ ಅವ್ರಿಗೆ ಅವ್ರು ಯಾವ ತರದ ಸಂಸ್ಕಾರ ಕೊಟ್ಟಿದ್ದಾರೆ, ಅವ್ರನ್ನ ಹೇಗೆ ಬೆಳೆಸಿದ್ದಾರೆ ಅಂತ. ಸಂಸ್ಕಾರನ ಹುಟ್ಟಿನಿಂದ ತಂದೆ ತಾಯಿನೇ ಕೊಡ್ಬೇಕು ಹೊರತು ಅದನ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಲ್ಲ. ಸೊ ಅದಿತಿ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಅದೇ ಸಂಸ್ಕಾರ ಕೊಟ್ಟಿದ್ದಾರೆ. That's really very nice of you. ಬರೀ ಹೋಗಿ. ಒಳ್ಳೆ ವಿಷಯನೇ ಹೇಳಿದ್ರಿ, ತುಂಬಾ ಸಂತೋಷ ಆಯ್ತು. ಹಾಗಾದ್ರೆ ಗಟ್ಟಿ ಮೇಳ ಊದಿಸ್ಬಿಡೋಣ. ಹುಡುಗ ಹುಡುಗಿ ಒಪ್ಕೊಂಡ್ಮೇಲೆ ನಮ್ದಿನೇನಿದೆ, ಒಂದ್ ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಗೊತ್ತು ಮಾಡೋಣ. ನೋಡೋದು ನೀನು ವೇದಾಂತ್ ಹತ್ರ ಸಂಕೋಚ ಮಾಡ್ಕೊಂಡಂದ್ರೆ ನನ್ನ ಹತ್ರನೂ ಸಂಕೋಚ ಮಾಡ್ಕೋಬೇಡ. ಏನೇ ಇದ್ರು ಓಪನ್ ಆಗಿ ಹೇಳು. ನಾನೇನು ಅಕ್ಕ ಕಣೆ. ನಿಮ್ಗೆ ಈ ಮದ್ವೆಗೆ ಒಪ್ಪಿಗೆ ಇದೆ ತಾನೆ? ಅವಳನ್ನ ರಾಜಣ್ಣಂಗೆ ಕೊಟ್ಟು ಮದ್ವೆ ಮಾಡೋದಕ್ಕಾಗಲ್ಲ. ಅವಳಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಅದಕ್ಕೆ ಹೊರಟೋದ್ಲು. ನೀವೇನು ತಪ್ಪು ತಿಳ್ಕೊಬೇಡಿ. ಸಾರ್ಥಕ್, ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಏನಿಲ್ಲ ಅತ್ತೆ, CCTV ಸ್ವಲ್ಪ ರಿಪೇರಿ ಮಾಡಿಸ್ತೀನಿ ಅಷ್ಟೇ. ಓ ಹೌದಾ. ಮೇಡಮ್ ರೆಡಿ ಇದೆ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ನೀವಿದೆ.
ಓ ಮಿಸ್ಟರ್ ಮಂಜುನಾಥ್, ನೀವ ಸೆಕ್ಯೂರಿಟಿ? ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀವಿ. ಒಳ್ಳೆ ಕಲಾವಿದ ನೀವು. ಗೂಬೆಗಳೆಲ್ಲ ಒಂದೇ ಮರದಲ್ಲಿ ನೇತಾಡೋ ಹಾಗೆ ನಿಮ್ ಇಡೀ ಫ್ಯಾಮಿಲಿನೇ ನಮ್ಮನೆಗೆ ಬಂದು ನೇತು ಹಾಕೋಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡ್ತೀನಿ ನಿಮ್ಗೆ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಇನ್ನೊಂದ್ಸಲ ನಮ್ಮ ಮನೆ ಕಡೆ ತಲೆ ಕೂಡ ಹಾಕಿ ಏನಂತೀಯ ಅಮೂಲ್ಯ? ಇವಳು ಇಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂದ್ರೆ ಮೋಸ್ಟ್ಲಿ ಅಪ್ಪನ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ. ಇವಳು ಯಾಕೆ ಆಗಿಂದ ನೈಟ್ ವಾಚ್ಮನ್ ಅಂತ ಬಾಯ್ ಬಡ್ಕೋತಿದ್ದಾಳೆ? ಮೋಸ್ಟ್ಲಿ ಏನೋ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ನಾನು ಹೇಳ್ತಿರೋದು ಸರಿಯಾಗಿದೆ ಅಲ್ವಾ ಅಮೂಲ್ಯ? ಅತ್ತೆ, ನೈಟ್ ವಾಚ್ಮನ್ ಇನ್ನೂ ಬಂದಿಲ್ಲ. ನಾಳೆ ಪರಿಚಯ ಮಾಡ್ಕೊಂಡ್ರಾಯ್ತು ಬಿಡಿ. ಇಲ್ಲ ಅಮೂಲ್ಯ, ರೊಟ್ಟಿ ಬಿಸಿ ಇರ್ಬೇಕಾದ್ರೇನೆ ತಿನ್ಬೇಕು. ತಣ್ಣಗಾದ್ಮೇಲೆ ತಿಂದ್ರೆ ರುಚಿ ಇರಲ್ಲ. ನಾನು ಡೇ ವಾಚ್ಮನ್ ಹತ್ರ ವಿಚಾರಿಸಿದೆ. ಆ ನೈಟ್ ವಾಚ್ಮನ್ ಮನೇಲಿ ಇವತ್ತು ಫಂಕ್ಷನ್ ಅಂತೆ. ಅದಕ್ಕೆ ಅವರು ಅರ್ಧ ಗಂಟೆ ಲೇಟಾಗಿ ಬರ್ತಾರಂತೆ. ಆ ಅರ್ಧ ಗಂಟೆ ಗಿನ್ನೇನ್ ಮುಗಿತಾ ಬಂತು. ಪ್ಲೀಸ್, ನನಗೋಸ್ಕರ ನೀವೆಲ್ಲರೂ ವೇಟ್ ಮಾಡಬೇಕು. ಇನ್ನೇನು ಬಂದ್ಬಿಡ್ತಾರೆ. ಇವಳಿಗೆ ಪಕ್ಕ ಅಪ್ಪನ ಮೇಲೆ ಡೌಟ್ ಬಂದಿದೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಹೇಗಾದ್ರೂ ಮಾಡಿ ಅಪ್ಪಂಗೆ ಇವತ್ತು ಬರಬೇಡ ಅಂತ ಹೇಳ್ಬೇಕು. ಅಪ್ಪ, ನೀವಿವತ್ತು ಸೆಕ್ಯೂರಿಟಿ ಡ್ಯೂಟಿಗೆ ಬರಬೇಡಿ. ನಮ್ಮ ಅತ್ತಗೆ ಡೌಟ್ ಬಂದಿದೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಸುಹಾಸಿನಿಗೆ ನಮ್ಮ ಮನೆಯವ್ರ ಮೇಲೆ ಅನುಮಾನ ಬಂದಿದ್ಯಾ? ಹಾಗಿದ್ರೆ ಅಮ್ಮಗೂ ಇವರಲ್ಲಿ ಕೆಲಸ ಮಾಡ್ತಿರೋ ವಿಷಯ ಗೊತ್ತಾಗಿದ್ಯಾ? ಹಾಗಿದ್ಮೇಲೆ ಇವಳು ಯಾಕೆ ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ? ಸುಹಾಸಿನಿಗೆ ಈಗ ಅನುಮಾನ ಬಂದಿದೆ ಅಂದ್ರೆ ಅವಳು ಖಂಡಿತ ಸುಮ್ಮನೆ ಇರಲ್ಲ. ನಮ್ಮವ್ರಿಗೆ ಅವಮಾನ ಮಾಡಬೇಕು ಅಂತ ಹೊಂಚು ಹಾಕ್ತಿರ್ತಾಳೆ. ಮೊದಲೇ ಅವಳಿಗೆ ನಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ. ಈಗ ಇವರು ಅವ್ರ ಮನೆಯಲ್ಲಿ ವಾಚ್ಮನ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಖಂಡಿತ ಸುಮ್ಮನೆ ಇರಲ್ಲ. ಅಯ್ಯೋ, ಈಗೇನಪ್ಪ ಮಾಡೋದು ದೇವ್ರೆ? ಇವ್ರು ಬೇರೆ ಫೋನ್ ನಮ್ಮ ಮನೇಲಿ ಬಿಟ್ಟು ಹೋಗಿದಾರಲ್ಲ. ಈ ವಿಷಯನ ನಮ್ಮವ್ರಿಗೆ ಹೇಗೆ ತಿಳಿಸೋದು? ಇಷ್ಟೊತ್ತಿಗೆ ಮನೆ ಹತ್ರ ಹೋಗಿರ್ಬೋದು ಅಂತ ಅನ್ಸುತ್ತೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಬನ್ನಿ ಬನ್ನಿ, ನಿಮಗೋಸ್ಕರ ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಓ ಭಯ್ಯ, ಮಾಸ್ಕ್ ತೆಗಿರಿ. ಅದು ಮಾಸ್ಕ್ ನಿಕಾಲೋ. ಪರವಾಗಿಲ್ಲ, ಕನ್ನಡದಲ್ಲಿ ಹೇಳಿ ಸಾರ್ಥಕ್. ಇವ್ರಿಗೂ ಕನ್ನಡ ಬರುತ್ತೆ. ಅಲ್ಲಾತೆ ಅವರು ಹಿಂದಿಯವರಲ್ವಾ? ಹಾಗಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ತೆಗಿರಿ ಮಾಸ್ಕ್. ಅಪ್ಪ, ಮಾಸ್ಕ್ ತೆಗೀರಿ. ನೀವ್ಯಾವ ತಪ್ಪು ಮಾಡಿಲ್ಲಪ್ಪ. ಧೈರ್ಯವಾಗಿ ಮಾಸ್ಕ್ ತೆಗೀರಿ.
ನಮ್ ಬೀಗ್ರ ನಮ್ಮನೆ ವಾಚ್ಮನ್ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಇಲ್ಲಾಂದ್ರೆ ಇನ್ನೂ ಗೊತ್ತಾಗ್ತಿರ್ಲಿಲ್ಲ. ಈ ವಿಚಾರ ನಮ್ಮನೆಯವ್ರಿಗೆ ಮಾತ್ರ ಗೊತ್ತಾಯ್ತು. ಅದು ನಮ್ ರಿಲೇಟಿವ್ಸ್ ಗೊತ್ತಾದ್ರೆ ನಮ್ ಮಾನ ಮರ್ಯಾದೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ. ಅಮ್ಮ, ಮಂಜು ಅಪ್ಪ ನಮ್ಮನೇಲಿ ವಾಚ್ಮನ್ ಕೆಲಸ ಮಾಡಿರೋದು ನಮ್ಗೆ ಅವಮಾನ ಆಗುತ್ತೆ ಅಥವಾ ನಮ್ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ನಾವು ಯೋಚನೆ ಮಾಡೋದು ತಪ್ಪಮ್ಮ. ಯಾಕಂದ್ರೆ ಅವರು ನಮ್ ಯಾರಿಗೂ ಮೋಸ ಮಾಡಿಲ್ಲ, ನಿಮ್ಮನೆಲ್ಲೂ ಕಳ್ತನೂ ಮಾಡಿಲ್ಲ, ನ್ಯಾಯವಾದ ದಾರಿಲಿ ಬದುಕಿದ್ದಾರೆ, ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಮೇಲೆ ಇರೋ ಗೌರವ ನನಗಿನ್ನೂ ಹೆಚ್ಚಿಗೆ ಆಯಿತು. ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅಂಡ್ ಒನ್ ಮೋರ್ ಥಿಂಗ್ ಅಮ್ಮ, ಅಪ್ಪ ಈ ಹಿಂದೆ ಆಟೋ ಓಡಿಸ್ತಿರೋ ವಿಚಾರ ಕೂಡ ನನಗೆ ಮೊದಲೇ ಗೊತ್ತಿತ್ತು. ಅಪ್ಪ ನೀವಾ? ಆದ್ರೆ ನಮ್ಮ ಮನೇಲಿ ವಾಚ್ಮನ್ ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರ ಈಗ ನನಗೆ ಗೊತ್ತಾಗಿತ್ತು. ಅಮ್ಮ, ಮಕ್ಕಳ ದೃಷ್ಟಿಯಲ್ಲಿ ಅಪ್ಪ ಯಾವತ್ತಿದ್ರು ಕಾವಲ್ಕರ. ಯಾಕಂದ್ರೆ ತನ್ನ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿರ್ತಾರೆ. ಈ ಹೆಣ್ಮಕ್ಳ ವಿಚಾರಕ್ಕೆ ಬಂದಾಗ ಮಂಜು ಅಪ್ಪ ಜಾಸ್ತಿ ಪ್ರೀತಿ ಕಾಳಜಿ ಕೊಟ್ಟೆ ನೋಡ್ಕೊಂಡಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.